ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ. ಟೀ ಟೈಮ್ ಸ್ನ್ಯಾಕ್ಸು. ಆಲೂಗಡ್ಡೆ ಮತ್ತು ಚೀಸ್ ಹಾಕ್ಕೊಂಡು ಬಾಲ್ ಥರ ಮಾಡೋದು. ಅಂದರೆ ಇದು ಫೇಮಸ್ ತಿಂಡಿ. ಎಲ್ಲ ಕಡೆ ರೆಸ್ಟೋರೆಂಟಲ್ಲೆಲ್ಲ ಸಿಗತ್ತೆ, ಹೊರಗಡೆ ಹೋಟೆಲ್ಗಳಲ್ಲೆಲ್ಲ ಸಿಗತ್ತೆ. ನಾವು ಮನೆಯಲ್ಲೇ ಮಾಡ್ಬೋದು, ತುಂಬ ರುಚಿಯಾಗಿ ಮಾಡ್ಬೋದು. ಚೀಸ್ ಉಪಯೋಗಿಸ್ಕೊಂಡು ಮಾಡೋದು, ಆಲೂಗಡ್ಡೆ ಮತ್ತು ಚೀಸ್ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಆಮೇಲೆ ಬ್ರೆಡ್ ಕ್ರಮ್ಸ್ ಕೂಡ ಉಪಯೋಗಿಸ್ತೀನಿ. ಅಂದರೆ ಬ್ರೆಡ್ಡಿನ ಪುಡಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಅದರಿಂದ ಗರಿ ಗರಿ ಆಗುತ್ತೆ. ನೋಡಿ, ಇದೀಗ ಉಳಿದಿರೋ ಬ್ರೆಡ್ಡು ನಾವು ಮನೆಗೆ ತಂದಿರ್ತೀವಲ್ವ, ಕೆಲವು ಸರಿ ಉಳಿದಿರುತ್ತೆ, ಪ್ಯಾಕೆಟ್ ಪೂರ್ತಿ ಮುಗ್ದಿರಲ್ಲ. ಸುಮ್ಮನೆ ಇಟ್ಟು ಯಾಕೆ ವೇಸ್ಟ್ ಮಾಡೋದು? ಅದಕ್ಕೆ ಅದನ್ನು ಈ ಥರ ಮಾಡಿದರೆ ತಿಂಡಿಗೆ ಉಪಯೋಗಿಸ್ಕೊಳ್ಳೋಕ್ಕಾಗತ್ತೆ. ಚೆನ್ನಾಗಿ ಈ ಥರ ಕೈಯಲ್ಲಿ ಪುಡಿ ತುಂಡು ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಡ್ರೈಯಾಗಿ ಪುಡಿ ಮಾಡ್ಕೊಂಬಿಡಿ. ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಂಬಿಡಿ. ಇದನ್ನು ಈ ಥರ ತಿಂಡಿಗಳಿಗೆ ಉಪಯೋಗಿಸ್ಕೊಳ್ಳೋಕ್ಕಾಗತ್ತೆ. ಈ ಥರ ಪುಡಿ ಆಗುತ್ತೆ ನೋಡಿ. ನೀವು ತುಂಬ ಸಮಯ ಇಡಬೇಕು ಅಂದರೆ ಅದನ್ನು ಫ್ರೈ ಮಾಡಿ, ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ನೀರಿನ ಅಂಶವನ್ನು ಒಣಗಿಸ್ಬೇಕು. ಇಲ್ಲಾಂದರೆ ಫ್ರಿಜ್ಜಲ್ಲಿಟ್ಟರೆ ಉಳಿಯುತ್ತೆ, ಸ್ವಲ್ಪ ತುಂಬ ಸಮಯ ಉಳಿಯುತ್ತೆ. ಆ ಥರ ಇಟ್ಕೋಬಹುದು. ಅದನ್ನು ಬೇರೆ ಬೇರೆ ತಿಂಡಿಗೆ ಉಪಯೋಗಿಸೋಕ್ಕಾಗತ್ತೆ. ಈಗ ನಾನು ಆಲೂಗಡ್ಡೆನ ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ತುರಿತಾ ಇದ್ದೀನಿ. ಇದು ಆಲೂಗಡ್ಡೆ, ಬೆಂದ ಆಲೂಗಡ್ಡೆ ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದು ತುರಿದಿರೋದು ಯಾಕೆಂದರೆ ಗಂಟುಗಳಾಗಬಾರ್ದು ಅಂತ. ಇದಕ್ಕೆ ಸ್ವಲ್ಪ ಉಪ್ಪು, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಶುಂಠಿ ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು, ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಈ ಥರ ಹಾಕ್ಕೊಂಡಿದ್ದೀನಿ. ಅದಲ್ಲದೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮನ್ನು ಚಿಕ್ಕದಾಗಿ ಚೂರು ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ದೊಡ್ಡ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ವ, ದೊಣ್ಣೆ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಇದನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಅದು ತುಂಬ ರುಚಿ ಕೊಡುತ್ತೆ ಇದಕ್ಕೆ. ಇದ್ರ ಜೊತೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ. ಬೇಕು ಅಂದರೆ ಸ್ವಲ್ಪ ಕ್ಯಾರೆಟನ್ನು ತುರಿದು ಹಾಕ್ಬೋದು, ಆದರೆ ಅಗತ್ಯ ಇಲ್ಲ, ಇಷ್ಟು ಸಾಕಾಗತ್ತೆ. ಕ್ಯಾಪ್ಸಿಕಮಲ್ಲಿ ಬೇಕಾದರೆ ಬೇರೆ ಬೇರೆ ಕಲರಿಂದನ್ನು ಕೂಡ ಹಾಕ್ಕೋಬೋದು. ಸ್ವಲ್ಪ ಒಂದು 1/4 ಚಮಚದಷ್ಟು ಪೆಪ್ಪರ್ ಪೌಡರ್, ಅಂದರೆ ಕಾಳು ಮೆಣಸಿನ್ಕಾಯಿ ಪುಡಿ, ಮತ್ತು ಕೊತ್ತಂಬರಿ ಪುಡಿ ಒಂದು ಅರ್ಧ ಚಮಚ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಚೀಸು ಬ್ಲಾಕ್ ಬರುತ್ತಲ್ವ, ಅದನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ಲೈಸ್ ಇದ್ದರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದು ಬ್ಲಾಕ್ ಇದ್ದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ತುರಿದ್ರೆ ಎಲ್ಲ ಒಂದೇ ರೀತಿ ಬರುತ್ತಲ್ವ, ಈ ಥರ ತುರಿದು ಹಾಕಬೇಕು. ಚೀಸು ಹೊರಗಡೆ ಸಿಗುತ್ತೆ ನಮಗೆ, ಇದರಲ್ಲಿ ಡೈರಿ ಪ್ರಾಡಕ್ಟ್ ಅಲ್ವ, ಅದು ಸಿಗುತ್ತೆ. ನಾವು ಮನೇಲಿ ಮಾಡೋದು ಕಷ್ಟ ಇದೆ, ಮಾಡೋಕ್ಕಾಗತ್ತೆ, ಸ್ವಲ್ಪ ಕೆಲಸ ಇದೆ ಅದಕ್ಕೆ. ಹೊರಗಡೆಯಿಂದ ತಂದಿರೋದು ಬ್ಲಾಕು, ಅದನ್ನು ಚೆನ್ನಾಗಿ ತುರಿದು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಇದನ್ನೆಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಇದಕ್ಕೆ ಒಂದು 3-4 ಚಮಚದಷ್ಟು ಇದು ಏನು ಬ್ರೆಡ್ ಕ್ರಮ್ಸ್ ನಾನು ಮಾಡಿಟ್ಟಿದ್ದೀನಲ್ಲ ಪುಡಿ, ಬ್ರೆಡ್ಡಿನ ಪುಡಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. 3 ಅಥವಾ 4 ಚಮಚ ಸೇರಿಸ್ಕೋಬೋದು ನೀವು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಬರೋಕ್ಕೆ, ಅದು ನೀರಿನಂಶ, ಇದು ಎಲ್ಲ ತೇವಾಂಶ ಎಲ್ಲ ಎಳ್ಕೊಳತ್ತೆ ಆ ಬ್ರೆಡ್ ಕ್ರಮ್ಸು. ಅದಕ್ಕೆ ಇನ್ನೂ ಬೇಕಂದ್ರೆ ಒಂದು ಸ್ವಲ್ಪ ಹಾಕ್ಕೋಬೋದು ನೀವು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆಲೂಗಡ್ಡೆ ಚೆನ್ನಾಗಿ ತುರಿದಿರೋದು ಯಾಕೆ ಅಂದರೆ ಅದು ಗಂಟುಗಳಾಗತ್ತಲ್ವ, ಇಲ್ಲಾಂದರೆ ನಾವು ಸುಮ್ಮನೆ ಕೈಯಲ್ಲಿ ಹೀಗೆ ಪುಡಿ ಮಾಡಿದರೆ, ಎಷ್ಟೇ ಚೆನ್ನಾಗಿ ಪುಡಿ ಮಾಡಿದರೂ ಒಂದೇ ಮುದ್ದೆ ಆಗಿ ಬರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ತುರಿದಿರೋದು. ನಿಮ್ಗೆ ಆಗತ್ತೆ ಅಂದರೆ ಮಾಡಿ, ಇಲ್ಲಾಂದರೆ ಗ್ಲಾಸ್ನ ಹಿಂದಿನ ಭಾಗದಲ್ಲಿ ಇದು ಮಾಡಿದ್ರೂ ಆಗತ್ತೆ. ಆ ಥರನೂ ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದಿರಬೇಕು ಆಲೂಗಡ್ಡೆ, ಸ್ವಲ್ಪ ಕಡಿಮೆ ಬೇಯಬಾರ್ದು, ಅದಕ್ಕೆ ಚೆನ್ನಾಗಿ ಬೆಂದಿರಬೇಕು, ಹಂಗಾರೆ ಚೆನ್ನಾಗಿ ಆಗುತ್ತೆ. ಈಗ ನಾನು ಇನ್ನೊಂದು ಪಾತ್ರೆಯಲ್ಲಿ ಒಂದು 4-5 ಚಮಚದಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇದು ಮೈದಾ ಹಿಟ್ಟು, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸರಿಯಾಗಿ ಬೇಡ, ಒಂದು ಸ್ವಲ್ಪ ಅಷ್ಟೇ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇದನ್ನು ನೀರು ಹಾಕಿ ಒಂದು ಹಿಟ್ಟು ತಯಾರಿ ಮಾಡ್ಕೊಳ್ತಾ ಇದ್ದೀನಿ, ಸ್ಲರ್ರಿ, ಅಂದರೆ ಅದನ್ನು ಮುಳುಗ್ಸೋಕ್ಕೆ ಆಲೂಗಡ್ಡೆನ. ಈ ಥರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ, ಗಂಟುಗಳಾಗದಂಗೆ ಮಿಕ್ಸ್ ಮಾಡ್ಕೋಬೇಕು ನೀರು ಸೇರಿಸ್ಕೊಂಡು, ಇಲ್ಲಾಂದರೆ ಬ್ರೆಡ್ ಕ್ರಮ್ಸ್ ಅದಕ್ಕೆ ಹಿಡಿಯಲ್ಲ ಅಲ್ವ, ಅದಕ್ಕೋಸ್ಕರ. ಇದು ಗರಿ ಗರಿಯಾಗಿ ಬರುತ್ತೆ ಹೊರಗಡೆಯಿಂದ, ಒಳಗಡೆ ಆಲೂಗಡ್ಡೆಯ ಮೆತ್ತಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗುತ್ತೆ. ಹೆಚ್ಚು ಎಣ್ಣೆನೂ ಹೀರ್ಕೊಳ್ಳಲ್ಲ ಇದು. ನೀವು ಬ್ರೆಡ್ ಕ್ರಮ್ಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಏನಾಗಲ್ಲ, ಚೆನ್ನಾಗೇ ಇರುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ಸಾಯಂಕಾಲ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ಸಿಗುತ್ತೆ ನಿಮ್ಗೆ, ಹೋಟೆಲ್ಗೆ ಹೋದರೆ, ರೆಸ್ಟೋರೆಂಟಿಗೆ ಹೋದರೆ ಸಿಗುತ್ತೆ ಚೀಸ್ ಬಾಲ್ಸ್ ಅಂತ, ಆಲೂ ಚೀಸ್ ಬಾಲ್ಸ್ ಅಂತ. ನೋಡಿ, ಇನ್ನೊಂದು ಪಾತ್ರೆಯಲ್ಲಿ ನಾನು ಬ್ರೆಡ್ ಪುಡಿ ತಗೊಂಡಿದ್ದೀನಿ, ಬ್ರೆಡ್ ಕ್ರಮ್ಸು. ಈಗ ಆಲೂಗಡ್ಡೆ ತಗೊಳ್ತಾ ಇದ್ದೀನಿ. ಕಲಸಿಟ್ಟಿರೋ ಆಲೂಗಡ್ಡೆ ಇದೆಯಲ್ವ, ಅದನ್ನೆಲ್ಲ ಚೆನ್ನಾಗಿ ಈ ಥರ ತಗೊಂಡು ಉಂಡೆ ಮಾಡ್ಕೊಳ್ಳಿ.
ನೋಡಿ ಈ ಥರ ಉಂಡೆ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದೇ ತಗೊಳ್ಳಿ. ಇದನ್ನು ಸ್ವಲ್ಪ ಚಪ್ಪಟೆ ಮಾಡಿ ಮಧ್ಯದಲ್ಲಿ ಜಾಗ ಮಾಡ್ಕೊಳ್ಳಿ. ಜಾಗ ಮಾಡಿಕೊಂಡು ಈ ಚೀಸ್ ಆಗ ತಗೊಂಡಿದ್ದೀನಿ ಅಲ್ವಾ, ಅದೇ ಥರ ಬ್ಲಾಕನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಮಧ್ಯದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕವರ್ ಮಾಡಿಕೊಂಡು ರೌಂಡ್ ಮಾಡ್ಕೊಳ್ಳಿ. ಬೇಕು ಅಂದರೆ ಸ್ವಲ್ಪ ಹಿಟ್ಟು ಹೆಚ್ಚು ತಗೊಳ್ಳಿ, ತುಂಬ ಜಾಸ್ತಿ ಬೇಡ, ಯಾಕಂದರೆ ಬಿಸಿಗೆ ಆ ಚೀಸ್ ಕರಗಬೇಕು, ಆವಾಗಲೇ ಚೆನ್ನಾಗಿ ಆಗೋದು. ಈ ಥರ ರೌಂಡ್ ಮಾಡ್ಕೊಳ್ಳಿ. ತುಂಬ ದೊಡ್ಡಕ್ಕೂ ಮಾಡಬೇಡಿ, ಅಲ್ಲಿಂದಲ್ಲಿಗೆ ಅಂದರೆ ಚೀಸ್ ಮುಚ್ಚುವಷ್ಟು ಮಾತ್ರ ಆಲೂಗಡ್ಡೆ ತಗೊಂಡ್ರೆ ಸಾಕು. ಆಲೂಗಡ್ಡೆ ಮಧ್ಯದಲ್ಲಿ ಜಾಗ ಮಾಡಿ ಚೀಸ್ ಇಟ್ಬಿಟ್ಟು ಮುಚ್ಚಿ ಇದನ್ನು ರೌಂಡ್ ಮಾಡಿಬಿಟ್ಟು ಈ ಮೈದಾ ಹಿಟ್ಟಿಗೆ ಹಾಕ್ಕೊಳ್ಳಿ. ಮೈದಾ ಹಿಟ್ಟನ್ನು ಚೆನ್ನಾಗಿ ಅದಕ್ಕೆ ಪೂರ್ತಿ ಕವರ್ ಆಗೋ ಥರ ಮಾಡ್ಕೋಬೇಕು. ಮೈದಾ ಹಿಟ್ಟಲ್ಲಿ ಮುಳುಗಿಸ್ಬೇಕು ಈ ಥರ. ಅದನ್ನು ತೆಗೆದು ಆ ಬ್ರೆಡ್ಡಿನ ಪುಡಿಗೆ ಹಾಕ್ಕೊಳ್ಳಿ, ಬ್ರೆಡ್ಡಿನ ಕ್ರಮ್ಸಿಗೆ ಹಾಕ್ಕೊಳ್ಳಿ. ಇದಕ್ಕೆ ಈ ಥರ ಮಾಡಿಬಿಟ್ಟು ಅದನ್ನು ಕೂಡ ಮುಳುಗಿಸಿ, ಅದರಲ್ಲೂ ಹೊರಳಾಡಿಸಿ, ಬ್ರೆಡ್ಡಿನ ಪುಡಿಯಲ್ಲೂ ಹೊರಳಾಡಿಸಿ. ನೀವು ಸ್ವಲ್ಪ ಅಗಲ ಪಾತ್ರ ತಗೊಂಡ್ರೆ ಸುಲಭ ಆಗುತ್ತೆ. ಈ ಥರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈ ಮೈದಾದಲ್ಲಿ ಒದ್ದೆ ಆಗಿದೆಯಲ್ವ, ಅದು ಮೈದಾ ಹಿಟ್ಟಲ್ಲಿ, ಅದರಿಂದ ಬ್ರೆಡ್ ಕ್ರಮ್ಸ್ ಹಿಡ್ಕೊಳ್ಳುತ್ತೆ ಅದಕ್ಕೆ ಚೆನ್ನಾಗಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈ ಥರ ಪಾತ್ರೆ, ಪ್ಲೇಟು ಯಾವುದೋ ಹಾಕಿ ಇಟ್ಕೋಬೋದು ನೀವು. ಆಮೇಲೆ ಹುರಿದ್ರೆ ಆಯ್ತು. ಎಣ್ಣೆಯಲ್ಲಿ ಹುರ್ಕೊಳ್ಳೋಕ್ಕೆ ಅಂದರೆ ಕರಿಯೋಕ್ಕೆ ಸುಲಭ ಆಗುತ್ತೆ ನಮಗೆ ಮಾಡಿ ಇಟ್ಕೊಂಡ್ರೆ. ಈಗ ಇನ್ನೊಂದು ಹಿಟ್ಟು ತಗೊಂಡಿದ್ದೀನಿ, ಇನ್ನೊಂದು ಸರಿ ಉಂಡೆ, ಅದರ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಚೀಸಿನ ಬ್ಲಾಕನ್ನು ಇಟ್ಕೊಂಡಿದ್ದೀನಿ, ಇದನ್ನು ಕವರ್ ಮಾಡ್ಕೊಳ್ಳಿ. ಈ ಥರ ಕವರ್ ಮಾಡಿ ಚೆನ್ನಾಗಿ ರೌಂಡ್ ಮಾಡಿ ಮೈದಾ ಹಿಟ್ಟಲ್ಲಿ ಅದ್ದಬೇಕು, ಮುಳುಗಿಸ್ಬೇಕು. ಈ ಥರ ಮೈದಾ ಹಿಟ್ಟಲ್ಲಿ ಮುಳುಗಿಸ್ಕೊಂಡಿದ್ದೀನಿ. ಪೂರ್ತಿ ಮುಳುಗಬೇಕು ಅದು, ಅಂದರೆ ಎಲ್ಲ ಕಡೆಯೂ ಮೈದಾ ಹಿಟ್ಟು ಬರಬೇಕು. ಈ ಥರ ಸ್ಪೂನಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಅದನ್ನು ತೆಗೆದು ಬ್ರೆಡ್ಡಿನ ಪುಡಿಗೆ ಹಾಕ್ಕೊಳ್ಳಿ. ಬ್ರೆಡ್ಡಿನ ಪುಡಿ ಹಿಂಗಿದ್ದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ನಾರ್ಮಲ್ ಆಲೂಗಡ್ಡೆ ಬೋಂಡ ಇರುತ್ತಲ್ವ, ಅದನ್ನು ಕೂಡ ಬ್ರೆಡ್ಡಿನ ಪುಡಿಲಿ ಈ ಥರ ಹೊರಳಾಡಿಸ್ಬಿಟ್ಟು ನೀವು ಕರೆದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಮಾಡ್ತೀವಲ್ವ ಆಲೂ ಬೋಂಡ ಸಾಮಾನ್ಯವಾಗಿ, ಅದನ್ನು ಕೂಡ ಮಾಡ್ಬೋದು ಈ ಥರ. ನೋಡಿ ಚೆನ್ನಾಗಿದೆ, ಚೆನ್ನಾಗಿ ಆಗುತ್ತೆ. ಈ ಥರ ರೌಂಡ್ ಮಾಡಿದರೆ ಎಣ್ಣೆಯಲ್ಲಿ ಹುರಿದಾಗ ತುಂಬ ಚೆನ್ನಾಗಿ ಆಗುತ್ತೆ ರುಚಿ. ಈ ಥರ ಪೂರ್ತಿ ಹೊರಳಾಡಿಸ್ಕೊಳ್ಳಿ. ಈ ಥರ ಒಂದೊಂದೇ ಮಾಡಿ ಇಟ್ಕೊಳ್ಳಿ. ಆಮೇಲೆ ಎಣ್ಣೆಯಲ್ಲಿ ಕರಿಯೋಣ. ಈ ಥರ ಎಲ್ಲವನ್ನು ಮಾಡ್ಕೋಬೇಕು. ಈಗ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ, ಬಿಸಿ ಆಗಿದೆ ಎಣ್ಣೆ ಚೆನ್ನಾಗಿ. ಈಗ ಒಂದೊಂದೇ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು, ಇಲ್ಲಾಂದ್ರೆ ಅದು ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳುತ್ತೆ ಅಥವಾ ತಳದಲ್ಲಿ ಕೂತ್ಕೊಳ್ಳುತ್ತೆ. ಚೀಸ್ ಅಲ್ವಾ, ಆಲೂಗಡ್ಡೆ ಚೀಸ್ ಅಲ್ವಾ, ಆದ್ದರಿಂದ ಈ ಥರ ಎಣ್ಣೆಗೆ ಹಾಕ್ಕೊಳ್ಳಿ. ಎಣ್ಣೆಗೆ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಸೌಟು ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಕೂಡಲೇ ಸೌಟು ಹಾಕಿದರೆ ಅದು ಮೆತ್ತಗಿರುತ್ತಲ್ವ, ಬಿಟ್ಕೊಳ್ಳುತ್ತೆ, ಎಣ್ಣೆಲಿ ಸಪ್ರೇಟ್ ಆಗಿಬಿಡೋ ಚಾನ್ಸಸ್ ಇರುತ್ತೆ. ಅದರಿಂದ ಅದು ಎಣ್ಣೆಲಿ ಸ್ವಲ್ಪ ಗಟ್ಟಿಯಾಗಲಿ, ಆಮೇಲೆ ಸೌಟು ಹಾಕಿ. ಆ ದೊಡ್ಡ ನೊರೆಗಳೆಲ್ಲ ಇಳಿದ ಮೇಲೆ ಸೌಟು ಹಾಕಿ ತಿರುವಕ್ಕೆ ಶುರು ಮಾಡಿ. ಎರಡು ಕಡೆಯೂ ಚೆನ್ನಾಗಿ ತಿರುವಿ ಹಾಕಿ ನಿಧಾನವಾಗಿ ಹಾಕ್ಕೋಬೇಕು. ಮೆತ್ತಗಿರುತ್ತೆ ಚೀಸೆಲ್ಲ ಹಾಕಿರೋದ್ರಿಂದ, ಇಲ್ಲಾಂದರೆ ಅದು ಬಿಟ್ಕೊಳ್ಳುತ್ತೆ. ನಮ್ಮ ಸೌಟ್ದಾಗಿ ಅದು ಓಪನ್ ಆದರೆ ಎಣ್ಣೆಲ್ಲ ಎಳ್ಕೊಳ್ಳುತ್ತೆ, ಆಮೇಲೆ ಎಣ್ಣೆಗೆ ಬಿಟ್ಕೊಳ್ಳುತ್ತೆ, ಅದೆಲ್ಲ ಆಗಬಾರ್ದು. ಅದಕ್ಕೋಸ್ಕರ ನಿಧಾನವಾಗಿ ತಿರುಗಬೇಕು ನೀವು. ಅದನ್ನು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ. ನಾರ್ಮಲ್ ನಾವು ಎಣ್ಣೆ ತಿಂಡಿ ಹಾಗೆ ಸೀದಾ ತಿರುಗೋಕ್ಕಾಗಲ್ಲ, ಇದು ಸ್ವಲ್ಪ ನಿಧಾನವಾಗಿ ಮಾಡಬೇಕು ನೀವು. ಇಲ್ಲಾಂದರೆ ಅದು ಎಣ್ಣೆಗೆ ಬಿಟ್ಕೊಳ್ಳುತ್ತೆ, ಮೆತ್ತಗಿರುತ್ತೆ ತುಂಬ. ನಾವು ಹಿಟ್ಟಿಗೂ ಚೀಸ್ ಹಾಕಿದ್ದೀವಲ್ವ, ಆದ್ದರಿಂದ ಹಿಟ್ಟಿಗೆ ಚೀಸ್ ಆಗಿಲ್ಲ ಅಂದರೆ ಅಷ್ಟು ಇದಾಗಲಿಕ್ಕಿಲ್ಲ. ಆಲೂಗಡ್ಡೆ ಬರೀ ಆಲೂಗಡ್ಡೆ ಇದ್ದರೆ, ನಾವು ಆಲೂಗಡ್ಡೆ ಮಿಕ್ಸ್ ಮಾಡುವಾಗಲೂ ಚೀಸ್ ಹಾಕಿದ್ದೀವಲ್ವ ತುರಿದ್ಬಿಟ್ಟು, ಆದ್ದರಿಂದ ಮೆತ್ತಗೆ ಆಗಿರುತ್ತೆ ಅದು. ಅದರಿಂದ ಚೆನ್ನಾಗಿ ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ತೆಗೀರಿ. ಈ ಥರ ನಿಧಾನವಾಗಿ ಆ ಕಡೆ ಈ ಕಡೆ ತಿರುಗಿಸಿ ಕೆಂಪಗಾಗುವವರೆಗೂ ಕಾಯಿಸಿ. ಎಣ್ಣೆ ಆ ಸದ್ದೆಲ್ಲ ನಿಲ್ಲುತ್ತೆ, ನೊರೆ ಎಲ್ಲ ನಿಲ್ಲುತ್ತೆ, ಗೊತ್ತಾಗುತ್ತೆ ನಿಮಗೆ, ಕೆಂಪಗಾಗುತ್ತೆ. ನೋಡಿ ಈಗ ಆಗಿದೆ. ಈಗ ಅದನ್ನು ತೆಗಿಯೋಣ. ಈ ಥರ ನೋಡಿ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಗರಿ ಗರಿಯಾಗಿರುತ್ತೆ, ಒಳಗಡೆ ಮೆತ್ತಗಿರುತ್ತೆ, ಚೀಸು ಕರಗಿರುತ್ತೆ, ಆಮೇಲೆ ಆಲೂಗಡ್ಡೆನೂ ಮೆತ್ತಗೆ ಎಲ್ಲ ಇದಾಗಿ ಮೆತ್ತಗಿರುತ್ತೆ. ಮತ್ತು ಉಳಿದಿರೋ ಇದನ್ನು ಕೂಡ ಮಾಡ್ಕೊಳ್ಳಿ. ಎಣ್ಣೆ ಕುಡಿಯಲ್ಲ ಇದು, ಎಣ್ಣೆ ಹೀರಲ್ಲ, ತುಂಬ ಕಡಿಮೆ ಎಣ್ಣೆ ಇರೋದು.
ಆದರೆ ಎಣ್ಣೆ ಕಾದಿರಬೇಕು. ಸೆಕೆಂಡ್ ಟೈಮ್ ಹಾಕುವಾಗಲೂ ಮತ್ತೆ ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಕಾದಿರಿ. ಆದರೆ ಕರಿಯುವಾಗ ಸಿಮ್ಮಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಕರೀರಿ. ತುಂಬ ಹೈ ಫ್ಲೇಮು ಮಾಡಬೇಡಿ, ತುಂಬ ಸಿಮ್ಮು ಮಾಡಬೇಡಿ. ಸಿಮ್ ಮಾಡಿದರೆ ಎಣ್ಣೆ ಕಡಿಮೆ, ಬಿಸಿ ಕಡಿಮೆ ಆಗಿಬಿಟ್ಟು ಅದು ಎಣ್ಣೆ ಕುಡಿಯುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಸಿಮ್ಮಲ್ಲಿ ಮಾಡೋದು ಬೇಡ. ಸ್ವಲ್ಪ ಹೈ ಫ್ಲೇಮ್ ಇರಲಿ. ತುಂಬ ಹೈ ಫ್ಲೇಮ್ ಬೇಕು ಅಂತ ಹೇಳಲ್ಲ, ಸ್ವಲ್ಪ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ತುಂಬ ರುಚಿಯಾದಂತಹ ತಿಂಡಿ ಇದು. ಹೊರಗಡೆ ಹೋಟೆಲಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ, ಸಿಗುತ್ತೆ ಇದು ಚೀಸ್ ಬಾಲ್ಸ್ ಅಂತ. ನೀವು ಮನೆಯಲ್ಲೇ ಮಾಡಿ ತಿನ್ಬೋದು. ಚೀಸ್ ಒಂದು ಆಚೆ ಕಡೆಯಿಂದ ತೊಂದರೆ ಆಯಿತು, ಸಿಗತ್ತೆ. ತುಂಬ ಸುಲಭವಾಗಿ ಮಾಡ್ಬೋದು. ಹೆಚ್ಚು ವಸ್ತುಗಳೆಲ್ಲ ಏನು ಬೇಡ, ಹೆಚ್ಚು ಟೈಮು ತಗೊಳ್ಳಲ್ಲ ಮಾಡೋಕ್ಕೆ. ನೀವು ಮಾಡ್ಬೋದು ಧಾರಾಳವಾಗಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ. ನೀವು ಮಾಡಿ ನೋಡಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.